ಹಿಂದಿನ ಭಾಗದಲ್ಲಿ ಸುಮತಿ ಮತ್ತೆ ರಮೇಶ್ ತನ್ನ ಮಗಳು ಸುಭಿಕ್ಷಾನ ಅಂಕಿತ್ ಮನೆಯಿಂದ ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿರ್ತಾರೆ. ಆದ್ರೆ ಅಂಕಿತ್ ಕಡಾಖಂಡಿತವಾಗಿ ಮುಖಕ್ಕೆ ಹೊಡೆದಾಗೆ ಹೇಳ್ತಾನೆ, ಅವಳು ನನ್ನ ಹೆಂಡತಿ, ನಾನು ತಾಳಿ ಕಟ್ಟಿ ಕರ್ಕೊಂಡು ಬಂದಿರೋದು, ಇಲ್ಲಿಂದ ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಯಾರಿಗೂ ಬಿಡೋದಿಲ್ಲ, ಅಕಸ್ಮಾತ್ ಹೋದ್ರೆ ಪರಿಣಾಮ ಚೆನ್ನಾಗಿರಲ್ಲ ಅಂತ. ಅವನು ಹೇಳ್ದಾಗೆ ಮಾಡ್ತಾನೆ ಅನ್ನೋದು ಉಮೇಶ್ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಸುಮತಿ ಮತ್ತೆ ರಮೇಶ್ಗೆ ಸ್ವಲ್ಪ ಸಮಾಧಾನ ಹೇಳಿ ಅಲ್ಲಿಂದ ಕಳಿಸ್ಕೊಡ್ತಾರೆ. ಹಾಗಾದ್ರೆ ನನ್ನ ಜೀವನನ ಇದೇ ನರ್ಕದಲ್ಲಿ ಕಳಿಬೇಕಾ ಅಥವಾ ಏನಾದರೂ ಬದಲಾವಣೆ ಆಗುತ್ತಾ? ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಸುಭಿಕ್ಷಾ ಅಂಕಿತ್ ಪ್ರಪಂಚಕ್ಕೆ ಹೊಂದ್ಕೊಳ್ಳೋದಕ್ಕಾಗದೇ ಇದ್ರೂ ಕಷ್ಟಪಟ್ಟು ಅವರೆಲ್ಲರೂ ನನ್ನವರು, ಅಂಕಿತ್ ನನ್ನ ಗಂಡ ಅಂತ ಹೊಂದ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾಳೆ. ಅಂಕಿತ್ ತಾಯಿ ಪ್ರಮೀಳನಿಗೆ ಮೊದಲಿಂದನೂ ಫ್ಯಾಷನ್ನು ಹಾಗೆ ಮಾಡ್ಲಿಂಗ್ ಅಂದರೆ ತುಂಬಾನೇ ಇಷ್ಟ. ಅವಳು ತಾನು ಉಮೇಶ್ನ ಮದುವೆ ಆದರೂ ಕೂಡ ತನ್ನ ಮಾಡ್ಲಿಂಗ್ ಕೆರಿಯರ್ನ ಮುಂದುವರ್ಸ್ಕೊಂಡೇ ಬಂದಿರ್ತಾಳೆ. ಅವಳು ಈ ಏಜಲ್ಲೂ ಕೂಡ ಅಷ್ಟು ಹೆಂಗಾಗಿರೋದನ್ನ ನೋಡಿ ಒಂದು ಚಾನಲ್ನವರು ಅವಳ ಹತ್ರ ಇಂಟರ್ವ್ಯೂಗೋಸ್ಕರ ಬಂದಿರ್ತಾರೆ. ವಾವ್ ಮೇಡಮ್, ನೀವು ಎಷ್ಟು ಹೆಂಗಾಗಿದ್ದೀರಾ, ನೋಡೋದಕ್ಕೆ ಒಳ್ಳೆ ಐಶ್ವರ್ಯ ರೈ ಇದ್ದಾಗೆ ಇದ್ದೀರಾ. ನಾನಂತೂ ನಿಮ್ಮ ಬ್ಯೂಟಿಗೆ ಫ್ಲಾಟ್ ಆಗಿಬಿಟ್ಟೆ ಮ್ಯಾಮ್. ಮೇಡಮ್, ಈ ಬ್ಯೂಟಿ ಸೀಕ್ರೆಟ್ ಏನು ಅಂತ ನೀವೆಲ್ರಿಗೂ ಹೇಳಿದ್ರೆ ನಾವು ಕೂಡ ನಿಮ್ಮ ಹಾಗೇನೆ ಹೆಂಗಾಗಿ ಎನರ್ಜೆಟಿಕ್ ಆಗಿರೋದಕ್ಕೆ ಹೆಲ್ಪ್ ಆಗತ್ತೆ, ಏನಂತೀರಾ? ಅದರಲ್ಲಿ ಏನಿದೆಯಮ್ಮ, ನೋಡಮ್ಮ, ನಾವು ಊಟ ತಿಂಡಿನ ಸರಿಯಾದ ಸಮಯಕ್ಕೆ ಮಾಡಬೇಕು. ಹಾಗೆ ಸ್ವಲ್ಪ ಊಟ ತಿಂಡಿಲು ನೋಡ್ಕೊಂಡು ಮಾಡಬೇಕು. ಹೆವಿ ಜಂಕ್ ಫುಡ್ ಆಗಿರ್ಬೋದು, ಹಾಗೆ ಆಯಿಲ್ ಹಾಕಿರೋದು ಅದನ್ನೆಲ್ಲ ತಿಂದರೆ ತುಂಬಾನೇ ದಪ್ಪ ಆಗಿಬಿಡ್ತೀವಿ. ಹಾಗಾಗಿ ಆಯಿಲನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಹಾಗೆ ನಿದ್ದೆ ಬರ್ತಿದೆ ಅಂತ ಡೈಲಿ ಬೆಳಗ್ಗೆ 10 ಗಂಟೆವರೆಗೂ ಮಲಗೋದಲ್ಲಮ್ಮ, ಸ್ವಲ್ಪ ಬೇಗ ಎದ್ದು ವಾಕಿಂಗ್ ಮಾಡಬೇಕು, ಫ್ರೂಟ್ ಜ್ಯೂಸ್ ಎಲ್ಲ ಕುಡಿಬೇಕು, ಸ್ವಲ್ಪ ಡಯಟ್ ಕೂಡ ಮಾಡಬೇಕು. ಏನೋ ಸಿಗುತ್ತೆ ಅಂತ ಹೊರಗಡೆ ಹೋಗಿ ಪಾನಿಪುರಿ ತಿನ್ನೋದಾಗಿರ್ಬೋದು ಅಥವಾ ಹೋಟೆಲಲ್ಲಿ ಆಯಿಲಿ ಫುಡ್ ತಿನ್ನೋದಾಗಿರ್ಬೋದು, ಅದನ್ನೆಲ್ಲ ಜಾಸ್ತಿ ತಿಂದಷ್ಟು ಮೈಗೆ ತುಂಬಾನೇ ಇಷ್ಟ ಆಗಿ ದಪ್ಪ ಆಗ್ಬಿಡ್ತೀವಿ ಅಷ್ಟೇ. ಅದಕ್ಕೆ ಸ್ವಲ್ಪ ಲಿಮಿಟಲ್ಲಿ ಏನೇ ಇದ್ರೂ ಮಾಡಬೇಕು. ಹಾಗೆ ಎಷ್ಟೊತ್ತಿಗೂ ಕೂತ್ಕೊಂಡೇ ಇರಬಾರ್ದಮ್ಮ, ಏನಾದರೂ ಚಿಕ್ಕ ಪುಟ್ಟದ್ದು ಏನಾದರೂ ಮಾಡ್ತಾನೆ ಇರಬೇಕು. ನಾವು ಆಕ್ಟಿವ್ ಆಗಿದ್ದಷ್ಟು ಎನರ್ಜೆಟಿಕ್ ಆಗಿರ್ತೀವಿ. ನೀವು ಹೇಳೋದು ಸರಿ ಇದೆ ಮೇಡಮ್. ಇವಾಗಿನವರು ಜಾಸ್ತಿ ಔಟ್ಸೈಡ್ ಫುಡ್ಡೇ ತಿಂತಾರೆ. ಮನೇಲಿ ಅಡುಗೆ ಮಾಡೋದಕ್ಕೂ ಅವರಿಗೆ ಕಷ್ಟ ಅನ್ನಿಸ್ತಿರತ್ತೆ. ಅದು ಅಲ್ಲದೆ ತಂದೆ ತಾಯಿ ಅಡುಗೆ ಮಾಡಿಕೊಟ್ರು ತಿನ್ನೋದಕ್ಕೆ ಅವ್ರ ನಾಲ್ಗೆಗೆ ರುಚಿನೇ ಹಿಡ್ಸಲ್ಲ. ಹಾಗಾಗಿ ಯಾವಾಗ ನೋಡಿದ್ರು ದಿನದ 24 ಗಂಟೆನೂ ಹೋಟೆಲ್ ಊಟನೇ ಮಾಡಿದ್ರೆ ಇನ್ನೆಲ್ಲಿಂದ ತೆಳ್ಳಗಾಗ್ತಾರೆ? ಹೋಟೆಲ್ ಊಟದಲ್ಲಿ ನಮಗೆ ಬೇಡದೇ ಇರೋದು ಎಲ್ಲಾನು ಇರುತ್ತೆ. ಹಾಗಾಗಿ ಆಟೋಮೆಟಿಕ್ ಆಗಿ ಆ ಫುಡ್ ನಮ್ಗೆ ಇಷ್ಟ ಆಗಿ ದಪ್ಪನೂ ಆಗ್ತೀವಿ. ಹೌದಮ್ಮ, ನೀನು ಹೇಳಿದ್ ಸರಿಯಾಗಿದೆ. ನಮ್ಮ ನಾಲ್ಗೆಗೆ ಮಾತ್ರ ಅದು ಟೇಸ್ಟ್ ಚೆನ್ನಾಗಿರುತ್ತೆ, ಆದ್ರೆ ನಮ್ಮ ಬಾಡಿಗೆ ಬೇಡವಾಗಿರತ್ತೆ. ನಾವು ನಮ್ಮ ಬಾಡಿ ಬಗ್ಗೆ ಯೋಚನೆ ಮಾಡ್ದೇನೆ ನಮ್ಮ ಟೇಸ್ಟ್ ಕೇಳ್ತಿರತ್ತಲ್ಲ ನಾಲ್ಗೆ, ಅದ್ರ ಬಗ್ಗೆ ಯೋಚನೆ ಮಾಡ್ಬಿಟ್ಟು ಹೊಟ್ಟೆ ಬಿರಿಯಂಗ್ ತಿಂದ್ಬಿಡ್ತೀವಿ. ಆಮೇಲೆ ಊದ್ಕೊಂಡು ಕುತ್ಕೊಳ್ತೀವಿ. ಅದಕ್ಕೆ ನಾನು ಹೊರಗಡೆ ಎಲ್ಲೂ ಊಟನೇ ಮಾಡಲ್ಲಮ್ಮ. ಯಾವಾಗಲೂ ನನ್ನ ಮನೆ ಊಟ ಬಿಟ್ಟು ಹೊರಗಡೆ ಏನೂ ಊಟ ಮಾಡಲ್ಲ. ಬೆಳಗ್ಗೆ ಬೇಗ ಎದ್ದು ವಾಕಿಂಗ್ ಹೋಗ್ತೀನಿ. ನನಗಾದಷ್ಟು ಆಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ನಾನಿವಾಗ ಇಷ್ಟು ಹೆಂಗಾಗಿ ಒಳ್ಳೆ ಬ್ಯೂಟಿಫುಲ್ ಆಗಿರೋದು. ನಿಜ ಮ್ಯಾಮ್. ಓಕೆ ಮ್ಯಾಮ್, ನಿಮ್ಮ ಮೊದಲನೇ ಮಗ ಬಿಸ್ನೆಸ್ಸಲ್ಲಿ ತುಂಬಾನೇ ಸಕ್ಸಸ್ ಕಾಣ್ತಾ ಇದ್ದಾರೆ. ಅವ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಯ್ಯೋ, ಅದರಲ್ಲಿ ಹೇಳೋದೇನಿದೆಯಮ್ಮ, ಅವನು ನನ್ನ ಮಗ, ನನ್ನ ಹಾಗೇನೆ ಅವನು ಕೂಡ ಆಕ್ಟಿವ್ ಆಗಿದ್ದಾನೆ. ಅವನ ಬಿಸ್ನೆಸ್ನ ಇಂಪ್ರೂವ್ ಮಾಡ್ತಾ ಇದ್ದಾನೆ. ಅದರಲ್ಲಿ ಏನು ಡಿಫ್ರೆಂಟ್ ಆಗಿ ಹೇಳೋ ಅಂಥದ್ದು ಏನೂ ಇಲ್ಲ. ಅದು ನಿಜ ಮೇಡಮ್. ಸರಿ ಮೇಡಮ್, ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ? ನಿಮ್ಮ ಮಗ ಮೊದಲನೇವ್ರನ್ನ ಬಿಟ್ಟು ಇನ್ನು ಮಿಕ್ಕಿರೋರ್ನ ಪರಿಚಯ ಮಾಡಿಸ್ತೀರಾ? ನೋಡಮ್ಮ, ಇವರು ಉಮೇಶ್, ನನ್ನ ಹಸ್ಬೆಂಡ್. ಅಂಕಿತ್ ಕಂಪ್ನಿ ಓನರ್ ಇವರೇನೆ. ಪಕ್ಕ ಇರೋಳು ನನ್ನ 2ನೇ ಮಗನ ಹೆಂಡತಿ ದೀಪಿಕಾ. ಅವಳು ಫಾರಿನ್ನಲ್ಲಿ MBA ಮುಗಿಸ್ಕೊಂಡು ಬಂದಿದ್ದಾಳಮ್ಮ. ತುಂಬಾ ಅಂದ್ರೆ ತುಂಬಾನೇ ಟ್ಯಾಲೆಂಟ್ ಇದೆ. ಅವಳ ಟ್ಯಾಲೆಂಟನ್ನ ಮೆಚ್ಚಿ ನನ್ನ ಮಗ ನನ್ನ ಕಂಪ್ನಿ ಬಿಟ್ಟು ಬೇರೆ ಕಡೆ ಎಲ್ಲೂ ಹೋಗಬಾರ್ದು ಅಂತ ಹೇಳ್ಬಿಟ್ಟಿದ್ದಾನೆ. ಹಾಗಾಗಿ ನನ್ನ ಸೊಸೆ ನಮ್ಮ ಕಂಪ್ನಿನಲ್ಲೇ ಕೆಲಸ ಮಾಡ್ತಿದ್ದಾಳೆ. ಓ ವಾವ್, ನೈಸ್. ಅರೆ ಅತ್ತೆ, ಎಲ್ರೂ ಪರಿಚಯ ಮಾಡ್ಕೊಡ್ತಿದ್ದಾರೆ. ನಾನು ಹೋದ್ರೆ ನನ್ನನ್ನು ಅಂಕಿತ್ ಅವ್ರ ಹೆಂಡತಿ ಅಂತ ಪರಿಚಯ ಮಾಡ್ಕೊಡ್ತಾರೆ ಅಲ್ವಾ? ಅವಳ ಪಕ್ಕ ಇರೋದು ನನ್ನ 2ನೇ ಮಗ ಭರತ್ ಕಣಮ್ಮ, ನನ್ನ ಮುದ್ದಿನ ಮಗ. ಅವನು ಡಾಕ್ಟರ್ ಆಗಬೇಕು ಅಂತ ತುಂಬಾನೇ ಆಸೆ ಪಟ್ಟಿದ್ದ. ಹಾಗಾಗಿ ನಾನು ಫಾರಿನಲ್ಲಿ ಕಳಿಸ್ಬಿಟ್ಟು
MD ಮಾಡಿಸಿದೀನಿ. ಅವನು ಇವಾಗ ಅವನದೇ ಓನ್ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಓ ಹೌದಾ ಮೇಡಮ್, ಅಲ್ಲಿ ಅವ್ರ ಹಿಂದೆ ಇರೋರು ಯಾರು ಅಂತ ನೀವು ಪರಿಚಯನೇ ಮಾಡ್ಕೊಟ್ಟಿಲ್ಲ. ಛೇ, ಇವಳೊಬ್ಳು ಹಾಳಾದವಳು ಇವಾಗ್ಲೇ ಬರ್ಬೇಕಿತ್ತಾ? ಇವಾಗ ನಾನು ಏನ್ ಹೇಳಿ? ಯಾಕೆ ಮೇಡಮ್ ಏನು ಮಾತಾಡ್ತಾನೆ ಇಲ್ಲ? ಅವ್ರು ಯಾರು ಅಂತ ನೀವು ಪರಿಚಯನೇ ಮಾಡ್ಕೊಟ್ಟಿಲ್ಲ. ಅಯ್ಯೋ ಇದೇನಮ್ಮ ಇದು? ಅವಳು ನಮ್ಮನೆ ಕೆಲಸದವಳು, ಅವಳು ನೀನ್ ಪರಿಚಯ ಮಾಡ್ಕೊಳ್ಳೋದಿದೆ ಹೇಳು? ಸುಭಿಕ್ಷಾ ತನ್ನ ಮನೇಲಿ ಅತ್ತೆ ತನ್ನನ್ನ ಸೊಸೆ ಅಂತ ಒಪ್ಕೊಳ್ದೇ ಇದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಬೇರೆಯವ್ರ ಎದುರಿಗಾದ್ರೂ ಇವಳು ಅಂಕಿತ್ ಹೆಂಡತಿ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ತುಂಬಾನೇ ಆಸೆ ಪಟ್ಟಿರ್ತಾಳೆ. ಆದ್ರೆ ಅವಳ ಆಸೆ ಎಲ್ಲ ನಿರಾಸೆ ಆಗುತ್ತೆ. ಏನು ಹೇಳ್ದೆ ಇದ್ದಿದ್ರು ಪರವಾಗಿರ್ಲಿಲ್ಲ, ಆದ್ರೆ ಪ್ರಮೀಳಾ ಅವಳನ್ನ ಕೆಲಸದವಳು ಅಂತ ಹೇಳ್ಬಿಡ್ತಾಳೆ. ಇದರಿಂದ ಸುಭಿಕ್ಷನ್ ಮನ್ಸಿಗೆ ತುಂಬಾನೇ ಬೇಜಾರಾಗುತ್ತೆ. ಓ ಹೌದಾ, ಸಾರಿ ಮೇಡಮ್. ಮೇಡಮ್, ನಿಮ್ಮ ಮಗ ಅಂಕಿತ್ಗೆ ಮದುವೆ ಆಗಿದೆ ಅಂತ ಗೊತ್ತಾಯ್ತು. ಅವ್ರ ವೈಫ್ ಹೇಗಿದ್ದಾರೆ ಅಂತ ನಾವು ಇಲ್ಲಿವರೆಗೂ ನೋಡೇ ಇಲ್ಲ. ಇಫ್ ಯು ಡೋಂಟ್ ಮೈಂಡ್ ಅವರನ್ನ ಸ್ವಲ್ಪ ಪರಿಚಯ ಮಾಡಿಸ್ತೀರಾ? ಅಯ್ಯೋ, ನನಗೂ ನಿಮ್ಗೆಲ್ಲ ಪರಿಚಯ ಮಾಡಿಸ್ಬೇಕು ಅಂತಾನೆ ಆಸೆ ಇತ್ತಮ್ಮ. ಆದ್ರೆ ಏನ್ ಮಾಡೋದು, ಅವ್ರ ತವ್ರ ಮನೇಲಿ ಏನೋ ಪ್ರಾಬ್ಲಮ್ ಆಗಿ ಅವಳು ಇವತ್ ಬೆಳಗ್ಗೆನೆ ತವ್ರ ಮನೆಗೆ ಹೋಗಿದ್ದಾಳೆ. ಹಾಗಾಗಿ ಇವತ್ತು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಕ್ ಆಗಲ್ಲಮ್ಮ. ಇನ್ನು ಯಾವತ್ತಾದ್ರೂ ಬರ್ತೀರಲ್ಲ ಅವಾಗ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಏನಂತೀರಾ? ಓ ಹೌದಾ, ಓಕೆ ಮ್ಯಾಮ್, ನೋ ಪ್ರಾಬ್ಲಮ್. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದಾಗ ಮತ್ತೆ ಮೀಟ್ ಆಗೋಣ. ಸರಿ ಮ್ಯಾಮ್, ನಾನಿನ್ನ ಹೊರಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಂಡು ಇಂಟರ್ವ್ಯೂ ಮಾಡೋಕ್ ಬಂದಿರೋ ಹುಡುಗಿ ಅಲ್ಲಿಂದ ಹೊರಟೋಗ್ತಾಳೆ. ಪ್ರಮೀಳಾ, ಯಾಕೆ ಹೀಗ್ ಮಾಡ್ದೆ? ಅಂಕಿತ್ ಹೆಂಡ್ತಿನ ಈ ಮನೆ ಕೆಲಸದವಳು ಅಂತ ಯಾಕೆ ಸುಳ್ಳು ಹೇಳ್ದೆ? ಇನ್ನೇನ್ ಮಾಡ್ಬೇಕಿತ್ತು ಉಮೇಶ್? ಅವಳೇನ್ CM ಮಗ್ಳ ಪರಿಚಯ ಮಾಡ್ಸೋದಕ್ಕೆ? ಇವಳೇ ನನ್ ಮಗನ್ ಹೆಂಡತಿ ಅಂತ ಬೀದಿ ಬಿಕಾರಿ ಅವಳು. ಅವಳನ್ನ ಪರಿಚಯ ಮಾಡ್ಸಿದ್ರೆ ನಮ್ ರೆಪ್ಯುಟೇಷನ್ಗೆ ಏನಾಗಲ್ಲ ಅಲ್ಲ? ಅವರೆಲ್ಲ ಏನ್ ಅನ್ಕೊಳ್ಳಲ್ಲ ನಮ್ ಬಗ್ಗೆ? ಇಂಥವಳನ್ನ ಇವ್ರ ಮನೆ ಸೊಸೆ ಮಾಡ್ಕೊಂಡಿದಾರ ಅಂತ. ಅವಳನ್ನ ನೋಡೋದಕ್ಕೆ ಕೆಲಸದವಳಾಗೋದಕ್ಕೂ ಲಾಯಕ್ಕಿಲ್ಲ. ಹಾಗಿರುವಾಗ ಅಂತವಳನ್ನ ನಾನ್ ಸೊಸೆ ಅಂತ ಹೇಗ್ ಹೇಳ್ಕೊಂಡ್ಲಿ? ಪ್ರಮೀಳಾ, ಸಾಕ್ ಬಾಯ್ ಮುಚ್ಚು. ಅದೇನ್ ಮಾತು ಅಂತ ಆಡ್ತಿದ್ಯಾ? ಇಷ್ಟೆಲ್ಲ ಯೋಚನೆ ಮಾಡ್ಬೇಕಾಗಿರೋದು ನಿನ್ ಮಗ ಆ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟೋಕ್ಕಿಂತ ಮೊದ್ಲೇ. ಆದ್ರೆ ನಿನ್ ಮಗ ಇವಾಗ ತಾಳಿ ಕಟ್ಟಿದಾನೆ. ನೀನ್ ಏನೇ ಹೇಳಿದ್ರು, ಪ್ರಪಂಚ ಒಪ್ಪದೇ ಇದ್ರು ಅವಳು ಅವ್ನ್ ಹೆಂಡತಿನೇ. ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಲೇಬೇಕು. ಅಯ್ಯೋ, ಏನ್ ಮಾವ ನೀವು ಹೀಗೆ ಹೇಳ್ತಿದ್ರಾ? ಅತ್ತೆ ಹೇಳ್ತಾ ಇರೋದ್ರಲ್ಲಿ ಏನ್ ತಪ್ಪಿದೆ? ಅವಳಿಗೆ ಏನ್ ಕ್ವಾಲಿಟೀಸ್ ಇದೆ ಈ ಮನೆ ಸೊಸೆ ಆಗೋದಕ್ಕೆ? ನೀವೇ ನೋಡಿದ್ರಿ ತಾನೇ, ಅವಳಿಗೊಂದು ಅಂದ ಇಲ್ಲ, ಚಂದ ಇಲ್ಲ, ಇನ್ ಓದು ಬರಹ ಅಂತೂ ಏನೂ ಇಲ್ಲ. ಹಳ್ಳಿ ಗಮಾರಿ ಇದ್ದಂಗಿದ್ದಾಳೆ. ಅವಳನ್ನ ಈ ಮನೆ ಸೊಸೆ ಅಂತ ಹೇಳಿದ್ರೆ ನಿಮ್ ರೆಪ್ಯುಟೇಷನ್ ಎಲ್ಲ ಹಾಗೆ ಹಾಳಾಗುತ್ತೆ ಅಷ್ಟೇ. ದೀಪಿಕಾ, ದೊಡ್ಡೋರು ಮಾತಾಡ್ತಿರುವಾಗ ನಿಂದೇನ್ ಮಧ್ಯದಲ್ಲಿ? ಛೇ, ಈ ಮನೇಲಿ ನಮ್ ಅಭಿಪ್ರಾಯನ ಹೇಳ್ಕೊಳ್ಳೋ ಚಾನ್ಸ್ ಕೂಡ ಇಲ್ಲ. ಏನಾದ್ರೂ ಮಾಡ್ಕೊಳ್ಳಿ. ನೋಡು ಪ್ರಮೀಳಾ, ಇದೇ ಕೊನೆ. ಇನ್ ಯಾವತ್ತು ಸುಭಿಕ್ಷನ್ ವಿಷಯದಲ್ಲಿ ಹೀಗೆಲ್ಲ ಹಗುರವಾಗಿ ಮಾತಾಡ್ಬೇಡ. ಆಮೇಲೆ ಪರಿಣಾಮ ಚೆನ್ನಾಗಿರೋದಿಲ್ಲ. ಇವಾಗ್ಲೇ ಹೇಳ್ತಾ ಇದೀನಿ. ಅತ್ತೆ ಆಗಿ ಏನ್ ಮಾಡ್ಬೇಕೋ ಅದನ್ನ ಮಾಡು. ಅತಿರೇಕವಾಗಿ ಆಡಿದ್ರೆ ಆಮೇಲೆ ನಾನ್ ಮನುಷ್ಯ ಆಗಿರಲ್ಲ ಅಷ್ಟೇ. ಯಾರು ಎಷ್ಟೇ ಹಾರಾಡಿದ್ರು ಗಂಡನ್ ಏರು ಧ್ವನಿಗೆ ಹೆಂಡತಿ ಆದವಳು ಸ್ವಲ್ಪನಾದ್ರೂ ಬಗ್ಲೇಬೇಕಲ್ವಾ? ಹಾಗಾಗಿ ಉಮೇಶ್ ಮಾತಿಗೆ ಪ್ರಮೀಳಾ ಏನು ತಿರುಗಿಸಿ ಮಾತಾಡಲ್ಲ, ಹಾಗೆ ಸುಮ್ಮನಾಗ್ತಾಳೆ. ಮನೇಲಿ ತನಗಾಗ್ತಿರೋ ಅವಮಾನದಿಂದ ಸುಭಿಕ್ಷಾ ತುಂಬಾನೇ ಕುಗ್ಗಿ ಹೋಗಿರ್ತಾಳೆ. ತುಂಬಾ ಬೇಜಾರು ಮಾಡ್ಕೊಂಡು ಅಲ್ಲೇ ಹತ್ರದಲ್ಲಿರೋ ಪಾರ್ಕಿಗೆ ಬಂದು ಸುಮ್ಮನೆ ಕೂತಿರ್ತಾಳೆ. ಅಷ್ಟರಲ್ಲಿ ರಚ್ಚು ಮತ್ತೆ ರಮಣ್ ಅಲ್ಲಿಗೆ ಬರ್ತಾರೆ. ಸುಭಿಕ್ಷಾ, ನೀವಿಬ್ರು ಯಾಕೆ ಇಲ್ಲಿಗೆ ಬಂದ್ರಿ? ನಿಮ್ಮಿಂದ ನನ್ನ ಲೈಫೇ ನರ್ಕ ಆಗೋಯ್ತು. ಎಲ್ಲ ನಿಮ್ಮಿಂದಾನೇ ಆಗಿದ್ದು. ನಿಮ್ಮಂತ ಫ್ರೆಂಡ್ಸ್ ಇದ್ರೆ ಎಲ್ಲರ ಜೀವನನೂ ನರ್ಕನೇ ಆಗೋದು. ಅಷ್ಟಕ್ಕೂ ನನ್ ಕಣ್ಮುಂದೆ ಯಾಕೆ ಬಂದ್ರಿ? ನಿಮ್ಮನ್ನ ನೋಡೋದಕ್ಕೂ ನಾನು ಇಷ್ಟಪಡಲ್ಲ. ಮೊದಲು ಇಲ್ಲಿಂದ ತೊಲಗಿ. ಛೇ, ನಿಮ್ ಮದ್ವೆಗೋಸ್ಕರ ಖುಷಿಯಾಗಿ ಬಂದು ನನ್ನ ಜೀವನನ ನರ್ಕ ಮಾಡ್ಕೊಂಡ್ಬಿಟ್ಟೆ. ಯಾಕಾದ್ರೂ ನಿಮ್ಮನ್ನೆಲ್ಲ ನಂಬುದ್ನು ಅಂತ ನಾನಿವಾಗ ದಿನ ಕೊರಗೋ ಹಾಗಾಗಿದೆ. ಆ ರಾಕ್ಷಸನ ಕೈಯಲ್ಲಿ ಸಿಕ್ಕಿ ಜೀವನನೇ ಬೇಡ ಅನ್ನಿಸ್ತಿದೆ. ಸುಬ್ಬಿ, ಐ ಆಮ್ ರಿಯಲಿ ಸಾರಿ ಕಣೆ. ನಾವು ಬೇಕು ಅಂತ ಹೀಗೆ ಮಾಡ್ಲಿಲ್ಲ. ನೋಡು, ನನಗೆ ಈ ಮದ್ವೆ ಇಷ್ಟ ಇರ್ಲಿಲ್ಲ. ಅದನ್ನ ಅಪ್ಪ ಅಮ್ಮಂಗ್ ಮೊದ್ಲೇನೆ ಹೇಳಿದೆ. ಆದ್ರೆ ಅಪ್ಪ ಅಮ್ಮನೇ ದೀಪಕ್ ಜೊತೆ ಮದ್ವೆ ಆಗ್ಲೇಬೇಕು ಅಂತ ಮದ್ವೆ ತಯಾರಿ ಮಾಡಿದ್ರು. ಆದ್ರೆ ಆ ದೇವ್ರ ದಯೆಯಿಂದ ದೀಪಕ್ ಮದ್ವೆ ಮನೆ ಬಿಟ್ಟು ಅವನಿಗೆ ಮದ್ವೆ ಇಷ್ಟ ಇಲ್ಲ ಅಂತ ಓಡ್ ಹೋದ. ನನ್ಗೆ ಅವಾಗ ಸ್ವಲ್ಪ ಸಮಾಧಾನ ಆಗಿತ್ತು ಕಣೆ. ಆದ್ರೆ ನಮ್ಮ ಅಪ್ಪ ಅಮ್ಮ ಬಿಡೋ ಹಾಗೆ ಕಾಣ್ಲಿಲ್ಲ. ಅಂಕಿತ್ ಜೊತೆ ನನ್ ಮದ್ವೆ ತಯಾರಿ ಮಾಡಿದ್ರು. ಹೇಗೂ ಮದ್ವೆ ನಿಂತೋಗಿದ್ಯಲ್ಲ, ರಮಣ್ ಜೊತೆ ನೆಮ್ಮದಿಯಾಗಿರ್ಬೋದು ಅಂತ ಯೋಚನೆ ಮಾಡಿರೋ ನನಗೆ ಅಂಕಿತ್ ಜೊತೆ ಮದ್ವೆ ಅಂದಾಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಹಾಗಾಗಿ ರಮಣ್ ಜೊತೆ ನಾನು ಮದ್ವೆ ಮನೆ ಬಿಟ್ಟು ಓಡ್ ಬರ್ಬೇಕಾಯ್ತು. ಐ ಆಮ್ ರಿಯಲಿ ಸಾರಿ ಕಣೆ. ರಜ್ಜು,
ರಾಕ್ಷಸನಿಂದ ಬಿಡುಗಡೆ ನನ್ನ ಜೀವ ಹೋದ್ಮೇಲೆ ಸಿಗೋದು ಅನ್ಸುತ್ತೆ. ಹೇ ಸುಬಿ, ಐ ಆಮ್ ರಿಯಲಿ ಸಾರಿ ಕಣೆ. ಎಲ್ಲಾನು ನನ್ನಿಂದಾನೇ ಆಗಿದ್ದು. ನೋಡು, ಬೇಜಾರು ಮಾಡ್ಕೊಳ್ಬೇಡ ಕಣೆ. ಅಂಕಿತ್ತು ಅವನು ಒಂದು ಸ್ವಲ್ಪ ಕೋಪಿಷ್ಟ ಹೌದು, ಆದರೆ ಅವನು ತುಂಬ ಒಳ್ಳೆಯವನಂತೆ ಕಣೆ. ಅವನು ನೀನು ಹೇಗಾದರೂ ಮಾಡಿ ಅವನನ್ನ ನಿನ್ನ ದಾರಿಗೆ ತಂದ್ಕೊಂಡ್ರೆ ಖಂಡಿತವಾಗ್ಲೂ ಅವನು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾನೆ. ಅವನ ಮನಸ್ಸು ಬದಲಾಯಿಸೆ. ಏನು ದಾರಿಗೆ ತಂದ್ಕೊಳ್ಳೋದ? ಆ ಮನುಷ್ಯನಿಗೆ ನಾನು ಕಂಡ್ರೇನೆ ಆಗಲ್ಲ ಕಣೆ. ನಾನೇ ಅವನ ಮದುವೆ ಇಷ್ಟೆಲ್ಲ ರಂಪ ಆಗೋದಕ್ಕೆ ಕಾರಣ ಅಂತ ನನ್ನ ಕಂಡ್ರೆ ಉರ್ದುರ್ದು ಬೀಳ್ತಾನೆ. ಹಾಗಿರುವಾಗ ನಾನು ಹೇಗೆ ಅವನನ್ನು ಬದಲಾಯಿಸಿ ನನ್ನ ಜೀವನದಲ್ಲಿ ಅವನನ್ನು ಉಳಿಸ್ಕೊಂಡ್ಲಿ? ಒಟ್ನಲ್ಲಿ ನನ್ನ ಜೀವನ ನರಕ ಆಗೋಯ್ತಷ್ಟೆ. ಏಯ್, ಹಾಗೆಲ್ಲ ಹೇಳ್ಬೇಡ ಕಣೆ. ಸರಿ, ಹಾಗಾದ್ರೆ ಅವನ ಹತ್ರ ಬಂದು ನಾನು ಮಾತಾಡ್ಲಾ? ನಿಜ ಹೇಳಿದ್ರೆ ಅವನು ಅರ್ಥ ಮಾಡ್ಕೊಳ್ತಾನೆ, ನಿನ್ನನ್ನ ಒಪ್ಕೊಳ್ತಾನೆ. ಏನು, ನೀನ್ ಬರ್ತೀಯಾ ಅವನೆದ್ರಿಗೆ? ಅಯ್ಯೋಯ್ಯೋ, ಬೇಡ ಕಣೆ. ಇವಾಗ ನನ್ನ ಜೀವನ ಹಾಳಾಗಿರೋದೇ ಸಾಕು. ಅವನ್ ಮನುಷ್ಯನೇ ಅಲ್ಲ, ರಾಕ್ಷಸ. ಆಮೇಲೆ ನೀವಿಬ್ರು ಅವನ ಕಣ್ಣೆದ್ರಿಗೆ ಬಿದ್ರೆ ನಿಮ್ ಜೀವ ತೆಗೆಯೋದಕ್ಕೂ ಹೇಸಲ್ಲ ಅಷ್ಟೇ. ನೋಡು, ನೀವಿಬ್ರು ಅವ್ರ ಕಣ್ಣೆದ್ರಿಗೆ ಬರೋದೇ ಬೇಡ ಕಣೆ. ನನ್ಗಂತೂ ಅವನ್ ದಿನ ರುದ್ರ ತಾಂಡವ ನೋಡೋದಕ್ಕಾಗಲ್ಲ. ಹಾಗಿರುವಾಗ ನಿಮ್ಮನ್ನು ನನಗೆ ಗೊತ್ತಿದ್ದನು ಅವನೆದ್ರಿಗೆ ಕರ್ಕೊಂಡು ಹೋಗಲ್ಲ ನಾನು. ಅಯ್ಯೋ, ಹೀಗಂದ್ರೆ ಹೇಗೆ? ನೋಡು, ಸರಿ, ನನ್ನ ಜೊತೆ ಬಾ ನೀನು, ಎಲ್ಲಾನು ಸರಿ ಹೋಗುತ್ತೆ. ರಚ್ಚು ಸುಭಿಕ್ಷನ ದಿಢೀರಂತ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೆ? ಹಾಗಾದ್ರೆ ಅಂಕಿತ್ ಮತ್ತೆ ಸುಭಿಕ್ಷಾ ಒಂದಾಗ್ತಾರಾ? ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.